ಹಾಯ್, ಇವತ್ತು ನಾವು ತುಂಬಾ ರುಚಿಯಾದಂತಹ ಬಂಗುಡೆ ಮೀನಿನ ಪನ್ನುಪ್ಪು ಕರಿಯನ್ನು ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲು ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬಂಗುಡೆಯನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ಹಾಗೆ 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 3 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಮೆಂತ್ಯೆ, ಹಾಗೆ ಅರ್ಧ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆ ನಾನು ಉದ್ದ ಮೆಣಸನ್ನು ಇಲ್ಲಿ 20 ತೊಗೊಂಡಿದ್ದೇನೆ. ಹಾಗೆ ಗಿಡ್ಡ ಮೆಣಸು 5, 2 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮೆಣಸನ್ನು ಹಾಕ್ತಿದ್ದೇನೆ. 20 ಉದ್ದ ಮೆಣಸು ಹಾಗೆ 5 ಗಿಡ್ಡ ಮೆಣಸು. ಈ ಮೆಣಸನ್ನು ನಾನು ಸ್ವಲ್ಪ ಆಯಿಲ್ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಮೊದಲೇ ಸ್ವಲ್ಪ ಆಯಿಲ್ ಹಾಕಿ ರೋಸ್ಟ್ ಮಾಡಿದರೆ ಆಯಿತು. ಹಾಗೆ ನೀವು ಖಾರಕ್ಕೆ ಇಲ್ಲಿ ನಾನಿಲ್ಲಿ 5 ಗಿಡ್ಡ ಮೆಣಸನ್ನು ತೊಗೊಂಡಿದ್ದೇನೆ. ನೀವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಗಿಡ್ಡ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು ಈಗ 3 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು, ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ. ಇದಕ್ಕೆ ಆಯಿಲ್ ಏನು ಹಾಕಲಿಲ್ಲ, ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನಂತರ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯನ ಹಾಕ್ತಿದ್ದೇನೆ. 1/4 ಟೀ ಸ್ಪೂನಷ್ಟು ಕೂಡ ಇಲ್ಲ, ಮೆಂತ್ಯ ಸ್ವಲ್ಪ ಹಾಕಿದ್ದೇನೆ. ಜಾಸ್ತಿ ಹಾಕಲಿಕ್ಕೆ ಹೋಗ್ಬಿಡಿ, ಕಹಿ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಮೆಂತ್ಯವನ್ನು ಡ್ರೈ ರೋಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತಿದ್ದೇನೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ಇದಕ್ಕೆ ನೀರೇನು ಹಾಕಲಿಕ್ಕಿಲ್ಲ, ಹೀಗೇ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ, ತುಂಬ ಕಡಿಮೆ ಅಲ್ಲ, ಸ್ವಲ್ಪ ಜಾಸ್ತಿ ಆಯಿಲನ್ನು ಹಾಕಿ. ಹಾಗೆ ಮಣ್ಣಿನ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕೋಣ. ಮೊದಲಿಗೆ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಏನುಂಟು, ನಾವು ಬಂಗುಡೆ ಪುಳಿ ಮುಂಚಿ ಅಂತ ಹೇಳ್ತೇವೆ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೋದು. ಬಂಗುಡೆ ಪುಳಿ ಮುಂಚಿಗೆ ನಾವು ಸ್ವಲ್ಪ ಬೇರೆ ಬೇರೆ ಐಟಮ್ ಎಲ್ಲ ಹಾಕ್ತೇವೆ, ಆದರೆ ಇದಕ್ಕೆ ಹಾಗಲ್ಲ. ಇದಕ್ಕೆ ಸ್ವಲ್ಪನೇ ಐಟಮಲ್ಲಿ ಮಾಡ್ಕೊಳ್ಬೋದು ಈ ಪದಾರ್ಥವನ್ನು. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕೋಣ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಫ್ರೈ ಆಗಬೇಕಿದು ಆಯಿಲಲ್ಲಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮಾಗಿಟ್ಟು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಆನಿಯನ್ ಏನುಂಟು, ಈರುಳ್ಳಿ ಏನುಂಟು, ಇದು ತುಂಬ ಕಪ್ಪಾಗುತ್ತೆ. ಹಾಗಾಗಿ ಈರುಳ್ಳಿ ಕಪ್ಪಾಗಲಿಕ್ಕೆ ಬಿಡಬೇಡಿ. ಸಣ್ಣ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದನ್ನು. ನೋಡ್ಬೋದು, ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕೋಣ. ಆಗಲೇ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಹಾಕಬೇಕೀಗ. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ, ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿ ಇಡಿ, ಇಲ್ಲಾಂದರೆ ಕಪ್ಪಾಗುತ್ತೆ ಮಸಾಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಲೋ ಆಗಿಟ್ಟು. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನೀರೇನು ಹಾಕಲಿಕ್ಕಿಲ್ಲ. ನಂತರ ನಾವು ಮೊದಲೇ ಹುಳಿಯನ್ನು ನೀರಲ್ಲಿ ಇಟ್ಟಿದ್ದೇವಲ್ಲ, ಆ ಹುಳಿಯ ನೀರನ್ನು ಇದಕ್ಕೆ ಹಾಕಬೇಕು. ಹುಳಿ ನೀರು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿರುವ ಆಯಿಲ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿ ಇಡಿ.
ನಿಮ್ಗೆ ಗೊತ್ತಾಗುತ್ತೆ ಆಯಿಲ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ತಾ ಬನ್ನಿ. ನೀರು ನೀವು ಹುಳಿ ಏನುಂಟು ಮೊದಲೇ ನೀರಲ್ಲಿ ಹಾಕಿದ್ದು, ಅದಕ್ಕೇ ಸ್ವಲ್ಪ ನೀರನ್ನು ಹಾಕ್ತಾ ಇದಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ. ಹೀಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಆಯಿಲ್ ಚೆನ್ನಾಗಿ ಸೈಡಲ್ಲಿ ಬಿಟ್ಕೊಳ್ಳುವವರೆಗೂ ಫ್ರೈ ಮಾಡಿದರೆ ಸಾಕು. ನೋಡ್ಬೋದು ಸೈಡಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಬರ್ತಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೆ ನಾನು. ಜಾಸ್ತಿಯಾಗಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಇದು ಸ್ವಲ್ಪ ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ನೀರಾದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀರು ಬೇಕಂತೇಳಿ. ನಂತರ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಕುದಿ ಬರಲಿಕ್ಕೆ ಬಿಡಬೇಕು. ಒಂದು ಒಳ್ಳೆ ಕುದಿ ಬಂದ ಮೇಲೆ ಈಗ ನಾವು ಕಟ್ ಮಾಡಿಟ್ಟಂತಹ ಬಂಗುಡೆ ಮೀನನ್ನು ಇದಕ್ಕೆ ಹಾಕೋಣ. ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಮೀನು ಹುಡಿಯಾಗುತ್ತೆ. ಹಾಗಾಗಿ ಮೀನು ಹಾಕಿದ ನಂತರ ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿ ಇಟ್ಟು ಬಿಸಿ ಮಾಡಿ. ನಿಧಾನಕ್ಕೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಮೀನು ಹುಡಿಯಾಗುತ್ತೆ. ಹಾಗಾಗಿ ನಂತರ ಸ್ಲೋ ಫ್ಲೇಮಲ್ಲಿಟ್ಟು ಒಂದೊಳ್ಳೆ ಕುದಿ ಬರಲಿಕ್ಕೆ ಬಿಡಿ. ನೋಡ್ಬೋದು ಈಗ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್